ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ನಿರ್ಮಲಾ ತುಂಗಭದ್ರಾ ಪಾದಯಾತ್ರೆ ಅಭಿಯಾನ ವೇದಿಕೆಯ ಕಾರ್ಯಕ್ರಮದೊಂದಿಗೆ ಸಂಪನ್ನ. ತುಂಗಭದ್ರೆಗೆ ಮಲಿನ ನೀರು ಹೋಗದಂತೆ 100 ಕೋಟಿಯ ವಿಶೇಷ ಕ್ರಿಯಾ ಯೋಜನೆ, ಶಾಸಕ ಜನಾರ್ದನ್ ರೆಡ್ಡಿ ಹೇಳಿಕೆ. ಗಂಗಾವತಿ, ಬಳ್ಳಾರಿ, ಕೊಪ್ಪಳ, ರಾಯಚೂರು, ವಿಜಯನಗರ ರೈತರ ಜೀವನಾಡಿಯಾದ ತುಂಗಭದ್ರಾ ಜಲಾಶಯಕ್ಕೆ ಒಳಚರಂಡಿಗಳ ಕಲುಷಿತ ನೀರು ಹೋಗದಂತೆ ವಿಶೇಷ ಕ್ರಿಯಾ ಯೋಜನೆಗಾಗಿ 100 ಕೋಟಿ ಅನುದಾನವನ್ನ ತೆಗೆದಿಡಲಾಗುತ್ತದೆ ಎಂದು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಹೇಳಿದರು. ಅವರು ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನ ನವದೆಹಲಿ ಪರ್ಯಾಯ ವರ್ಣ ಟ್ರಸ್ಟ್ ನಿರ್ಮಲಾ ತುಂಗಭದ್ರಾ ಜಲ ಹಾಗೂ ಜನಜಾಗೃತಿಯ ಸಮಾರೋಪ ಸಮಾರಂಭವನ್ನು ಸರ್ಕಾರಿ ಜೂನಿಯರ್ ಕಾಲೇಜಿನ ಆವರಣದಲ್ಲಿ ಸಸಿಗಳಿಗೆ ನೀರು ಹಾಕುವುದರ ಮೂಲಕ ಸಮಾರಂಭವನ್ನ ಉದ್ದೇಶಿಸಿ ಮಾತನಾಡಿದರು. ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ 5,000 ಕೋಟಿ ಪ್ರಸ್ತಾವನೆಯನ್ನು ಈಗಾಗಲೇ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಕಳುಹಿಸಲಾಗಿದ್ದು, ಅದರಲ್ಲಿ 1,000 ಕೋಟಿ ಹಣವನ್ನು ಒಳಚರಂಡಿಯ ನೀರು, ಯಾವುದೇ ಕಾರಣಕ್ಕೂ ಹಳ್ಳ ಕೊಳ್ಳಗಳ ಮಲಿನ ನೀರು, ಕಾರ್ಖಾನೆಗಳಿಂದ ಬರುವ ತ್ಯಾಜ್ಯ ತುಂಗಭದ್ರಾ ಜಲಾಶಯಕ್ಕೆ ಹೋಗದಂತೆ ವಿಶೇಷ ಕ್ರಿಯೆ ಯೋಜನೆಯನ್ನ ರೂಪಿಸಿಕೊಳ್ಳಲಾಗುವುದು. ಜೊತೆಗೆ ಪರಿಸರ ಸಂರಕ್ಷಣೆಗಾಗಿ ಸಸಿ ಮರಗಳನ್ನ ನೆಡುವುದು, ಉದ್ಯಾನವನ ಸೇರಿದಂತೆ ನಿರ್ಮಲಾ ತುಂಗಭದ್ರಾ ಜಲ ಹಾಗೂ ಜನಜಾಗೃತಿಗಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುವುದಾಗಿ ಹೇಳಿದರು. ರಾಷ್ಟ್ರೀಯ ಸ್ವಾಭಿಮಾನಿ ಆಂದೋಲನ ಸಂಚಾಲಕ ಬಸವರಾಜ್ ವೀರಾಪುರ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಈಗಾಗಲೇ 70,000 ಅಧಿಕ ಕಿಲೋಮೀಟರ್ ಜಲ ಹಾಗೂ ಜನಜಾಗೃತಿಗಾಗಿ ಪಾದಯಾತ್ರೆಯನ್ನ ಯಶಸ್ವಿಗೊಳಿಸಲಾಗಿದ್ದು, ಸಕಲ ಜೀವರಾಶಿಗಳ ಅಳಿವು ಮತ್ತು ಉಳಿವು, ಶುದ್ಧವಾದ ಕುಡಿಯುವ ನೀರು ಅವಲಂಬಿತವಾಗಿದೆ. ಜೊತೆಗೆ ಕೃಷಿಗೂ ಸಹ ಉತ್ತಮವಾದ ಬೆಳೆ ಬೆಳೆಯಲು ಗುಣಮಟ್ಟದ ನೀರು ಸಹಕಾರಿಯಾಗಿದೆ. ಇವೆಲ್ಲವನ್ನು ಗಮನಿಸಿದಾಗ ರಾಷ್ಟ್ರೀಯ ಅಭಿಯಾನದ ಮೂಲ ಉದ್ದೇಶ ಧರ್ಮಸತ್ರ, ಜ್ಞಾನ ಸತ್ರ, ಸಮಾಜ ರಾಜಸತ್ರ ಹಾಗೂ ಸ್ವಚ್ಛ ಪರಿಸರದ ಉದ್ದೇಶಗಳನ್ನ ಹೊಂದಿದ್ದು ಜನಜಾಗೃತಿಯ ಸಂಕಲ್ಪವನ್ನು ಹೊಂದಿದೆ. ಪ್ರಸ್ತುತ ದಿನಮಾನಗಳಲ್ಲಿ ಅಂತಾರಾಷ್ಟ್ರೀಯ ಹಾಗೂ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಒಳಗಾದ ದೇಶದ ಜನತೆಗೆ ಮನೆ ಬಾಗಿಲಿಗೆ ವಿಷಪೂರಿತ ದವಸ ಧಾನ್ಯಗಳು, ಕುಡಿಯುವ ನೀರಿನ ಬಾಟಲ್ಗಳು, ವೈವಿಧ್ಯಮಯ ಪಾನೀಯಗಳು ಇವೆಲ್ಲವನ್ನು ಗಮನಿಸಿದರೆ ಮಾನವ ಸೇರಿದಂತೆ ಸಕಲ ಜೀವರಾಶಿಗಳು ಅವಾಸನದ ಅಂಚಿನಲ್ಲಿ ಇರುವುದು ಸ್ಪಷ್ಟವಾಗಿ ಗೋಚರಿಸುತ್ತದೆ ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು.
ಎಲ್ಲ ಹಿರಿಯರಿಗೆ, ಗಂಗಾವತಿ ನಗರದ ಎಲ್ಲ ವಾಣಿಜ್ಯೋದ್ಯಮಿಗಳಿಗೆ, ಮಾಧ್ಯಮ ಸ್ನೇಹಿತರಿಗೆ ಮೊದಲನೇದಾಗಿ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಇಂದಿನ ವಿಚಾರ ಅಂತಂದ್ರೆ ತುಂಬಾ ಈ ಒಂದು ಕಾರ್ಯಕ್ರಮ ಮಕ್ಕಳೆಲ್ಲರೂ ಕೂಡ ತುಂಬಾ ಗಮನ ಇಟ್ಟು ತಾವು ಕೇಳಬೇಕಾಗಿರುವಂತ ಒಂದು ವಿಚಾರ. ತಾಯಿ ತುಂಗಭದ್ರೆಯನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಇವತ್ತು ನಮ್ಮ ಎಲ್ಲ ಹಿರಿಯರು ಕೂಡ ಇವತ್ತು ಒಂದು ಶೃಂಗೇರಿಯಿಂದ ಹಿಡಿದು ನಮ್ಮ ಕಿಷ್ಕಿಂದವರೆಗೆ ಇವತ್ತು ಏನು ಪಾದಯಾತ್ರೆಯನ್ನ ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ರಾಷ್ಟ್ರ ಮಟ್ಟದಲ್ಲಿ 71,000 ಕಿಲೋಮೀಟರ್ಗಳು ಪಾದಯಾತ್ರೆ ಮಾಡೋದ್ರ ಮೂಲಕ ನಮ್ಮವರೇ ಆಗಿರುವಂತ ಬಸವರಾಜ್ ಪಾಟೀಲ್ ಬೀರಾಪುರ ಅವರು ಇವತ್ತು ನಮ್ಮೊಂದಿಗೆ ಈ ವೇದಿಕೆಯಲ್ಲಿ ಇರೋದು ನಮ್ಮೆಲ್ಲರ ಅದೃಷ್ಟ ಅಂತ ಹೇಳಿ ನಾವು ಭಾವಿಸಬೇಕಾಗಿದೆ. ಬಂಧುಗಳೇ, ನಾನು ಹೆಚ್ಚಾಗಿ ಮಾತಾಡೋದಕ್ಕಿಂತ ಕೂಡ ಈ ಒಂದು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ತಾವು ಮಾಡಿರುವಂತ ಒಂದು ಪಾದಯಾತ್ರೆಗೆ ಒಂದು ಭರವಸೆ ಅಂತಂದ್ರೆ, ಗಂಗಾವತಿ ನಗರದಲ್ಲಿ ಇವತ್ತೇನು ತ್ಯಾಜ್ಯದ ಒಂದು ನೀರು ಅಂದ್ರೆ ಇವತ್ತು ಡ್ರೈನೇಜ್ ವಾಟರ್ ಇವತ್ತೇನು ತುಂಗಭದ್ರಾ ನದಿಗೆ ದುರ್ಗಮ್ಮನ ಹಳ್ಳದಿಂದ ಹಿಡಿದು ಅಥವಾ ಬೇರೆ ಬೇರೆ ಒಂದು ರೀತಿಯಲ್ಲಿ ಇವತ್ತು ಏನು ನದಿ ಕಲುಷಿತಗೊಳ್ತಾ ಇದೆ, ಈ ಒಂದು ವಿಚಾರದಲ್ಲಿ ಈಗಾಗಲೇ ಸುಮಾರು ಗಂಗಾವತಿ ನಗರಕ್ಕೆ ಒಂದು 500 ಕೋಟಿ ವೆಚ್ಚದ ನಾವೇನ್ ಪ್ಲಾನ್ ಮಾಡಿದ್ದೀವಿ. ಅದರಲ್ಲಿ ಒಂದು 100 ಕೋಟಿ ಹಣದಲ್ಲಿ ದುರ್ಗಮ್ಮನ ಹಳ್ಳದಿಂದ ಹಿಡಿದು ಇಡೀ ನಮ್ಮ ಗಂಗಾವತಿ ನಗರದ ಡ್ರೈನೇಜ್ ನೀರನ್ನ ತುಂಗಭದ್ರಾ ನದಿಗೆ ಹೋಗೋದ್ರ ಮೂಲಕ ಅಲ್ಲಿ ಏನ್ ಕಲುಷಿತ ಆಗದೆ ಇರುವಂತ ಒಂದು ರೀತಿಯಲ್ಲಿ ಆ ಡ್ರೈನೇಜ್ ವಾಟರ್ ನ ಪ್ಯೂರಿಫಿಕೇಶನ್ ಮಾಡಿ ಗಂಗಾವತಿ ನಗರದಲ್ಲಿ ಇರುವಂತ ಒಂದು ಸುತ್ತಮುತ್ತಲಿನ ಒಂದು ಗಿಡಗಳನ್ನ ಬೆಳೆಸುವಂತ ಒಂದು ಕಾರ್ಯಕ್ರಮದಿಂದ ಹಿಡಿದು ಗಂಗಾವತಿ ನಗರದಲ್ಲಿ ಸುಂದರವಾದ ಉದ್ಯಾನವನಗಳನ್ನ ನಿರ್ಮಾಣ ಮಾಡಿ, ಜೊತೆಗೆ ತುಂಗಭದ್ರಾ ನದಿಗೆ ಯಾವುದೇ ಒಂದು ರೀತಿಯಲ್ಲೂ ಕೂಡ ಈ ಕಲುಷಿತ ನೀರು ಹೋಗದೆ ಇರುವಂತ ಒಂದು ರೀತಿಯಲ್ಲಿ ಬರೋ ಇನ್ನೊಂದು ವರ್ಷದಲ್ಲಿ ಆ ಕಾರ್ಯಕ್ರಮವನ್ನ ಪಡೆದುಟ್ಟು ನಾವೆಲ್ಲರೂ ಕೂಡ ಹಿರಿಯರ ಸಹಕಾರದೊಂದಿಗೆ ನಾನು ಮಾಡ್ತೀನಿ ಅಂತ ಹೇಳಿ ತಮಗೆ ಪ್ರಮಾಣ ಪೂರ್ವಕವಾಗಿ ಭರವಸೆಯನ್ನು ಕೊಡ್ತಾ ಇದ್ದೇನೆ. ಹಾಗಾಗಿ ಇವತ್ತು ತುಂಗಭದ್ರಾ ನದಿ ಅಂತಂದ್ರೆ ಗಂಗಾ ಸ್ನಾನ ತುಂಗಪಾನ ಅಂತ ಹೇಳಿ ನಮ್ಮ ಹಿರಿಯರು ಹೇಳ್ತಾರೆ. ಅಂದ್ರೆ ಇವತ್ತು ಪಶ್ಚಿಮ ಘಟ್ಟದ ಆಯುರ್ವೇದ ವನಮೂಲಿಕೆಗಳ ಮಧ್ಯದಲ್ಲಿ ಹರಿದು ಬರುವಂತ ನಮ್ಮ ತಾಯಿ ತುಂಗಭದ್ರೆ ನೀರನ್ನ ಕುಡಿದ್ರೆ ನಾವು ಅಮೃತ ಕುಡಿದಷ್ಟು ಸಮಾನ ಅಂತ ಹೇಳಿ ಇವತ್ತು ಇಡೀ ನಮ್ಮ ಭಾರತದಲ್ಲಿ ಇವತ್ತು ಗಂಗಾ ಸ್ನಾನ ತುಂಗಪಾನ ಅನ್ನುವಂತ ಒಂದು ಶಬ್ದ ಇವತ್ತೇನು ನಮ್ಮ ಹಿರಿಯರು ಹೇಳಿದ್ದಾರೆ. ಅಂತ ಒಂದು ತುಂಗಾ ತೀರದಲ್ಲಿ ಹುಟ್ಟಿ ಬೆಳೆದಿರುವಂತ ನಾವು ಆ ತುಂಗಭದ್ರಾ ನದಿಯನ್ನ ನಾವು ಕಾಪಾಡ್ಕೋಬೇಕಾಗಿದೆ. ತುಂಗಭದ್ರಾ ನದಿ ತೀರದಲ್ಲಿ ಇರುವಂತ ಅರಣ್ಯ ನಾಶ ಏನಾಗ್ತಾ ಇದೆ, ಒತ್ತುವರಿ ಆಗ್ತಾ ಇದೆ, ಅದೆಲ್ಲ ನಾವು ನಿಲ್ಲಿಸಿ ಬರುವಂತ ದಿನಗಳಲ್ಲಿ ಇವತ್ತು ತಾಯಿ ತುಂಗಭದ್ರೆ ಈ ರೀತಿ ಏನಾದ್ರೂ ಒತ್ತುವರಿಯಾಗಿ ಕಲುಷಿತ ಆಗೋದ್ರಿಂದ ಇವತ್ತು ನಮ್ಮ ವೈಜ್ಞಾನಿಕವಾಗಿ ಇವತ್ತು ನಮ್ಮ ಧಾರವಾಡದ IIT-ಯ ಶ್ರೀಪತಿ ಅವರು ಈಗಾಗಲೇ ಕೆಲವೊಂದು ಬರವಣಿಗೆಗಳು ಮತ್ತು ಅವರ ವಿಚಾರಗಳನ್ನ ತಿಳ್ಕೊಂಡು ಇದ್ದೀನಿ. ಬರುವ 30 ವರ್ಷಗಳಲ್ಲಿ ಕುಡಿಯೋದಕ್ಕೆ ಮಾತ್ರ ನಮಗೆ ನೀರು ಲಭ್ಯ ಆಗುತ್ತೆ. ಯಾವುದೇ ರೀತಿ ರೈತಾಪಿ ಜನರಿಗೆ ಇವತ್ತೇನ್ ನಾವು ತುಂಗಭದ್ರಾ ನದಿ ನಮ್ಮ ಜೀವನಾಡಿ ಅಂತ ನಾವೇನ್ ಹೇಳ್ತಾ ಇದ್ದೀವಿ, ಇವತ್ತಿನ ಪರಿಸ್ಥಿತಿ ಹೀಗೆ ಮುಂದುವರೆದಿದ್ರೆ ಎಲ್ಲ ನಗರಗಳ ಡ್ರೈನೇಜ್ ನೀರನ್ನ ನದಿಗೆ ಬಿಡೋದ್ರ ಮೂಲಕ ಕಲುಷಿತಗೊಳಿಸೋದ್ರ ಮೂಲಕ ನಮ್ಮ ಆರೋಗ್ಯ ನಾಶ ಆಗಿ ಬರುವಂತ ದಿನಗಳಲ್ಲಿ ನದಿ ಒತ್ತುವರಿ ಆಗೋದ್ರ ಮೂಲಕ ಕೇವಲ ಕುಡಿಯೋದಕ್ಕೆ ಕೂಡ ನೀರು ಸಿಗದೇ ಇರುವಂತ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಹೇಳಿ ಎಲ್ಲ ಹಿರಿಯರು ಹೇಳಿದ್ದಾರೆ. ನಾವೆಲ್ಲರೂ ಕೂಡ ಜವಾಬ್ದಾರಿ ತಗೊಂಡು ಅದರಲ್ಲಿ ವಿಶೇಷವಾಗಿ ಮಹಿಮಾ ಪಟೇಲ್ ಅವರು ಹೇಳಿದಾಗೆ ಇವತ್ತು ಮತ್ತು ನಮ್ಮ ಹಿರಿಯರಾಗಿರುವಂತ ನಮ್ಮ ಬಸವರಾಜ್ ಪಾಟೀಲ್ ವೀರಾಪುರ ಅವರು ಹೇಳಿದಾಗೆ ಇಲ್ಲೆಲ್ಲ ಕೂಡ ಶಾಲೆಯ ಇವತ್ತು ಉಪಾಧ್ಯಾಯರು ಉಪಾಧ್ಯಾಯಿನಿಯರು ತಾವೆಲ್ಲರೂ ಕೂಡ ಮಕ್ಕಳಲ್ಲಿ
ಜಾಗೃತಿ ಮೂಡಿಸೋದ್ರ ಮೂಲಕ ಆ ತಾಯಿ ತುಂಗಭದ್ರೆ ರಕ್ಷಣೆಗೆ ನಾವೆಲ್ಲರೂ ಕೂಡ ಮುಂದಾಗಬೇಕು ಅಂತ ಹೇಳಿ ತಮ್ಮೊಂದಿಗೆ ತಾವಿವತ್ತೇನು ಈ ಕಾರ್ಯಕ್ರಮ ಎಷ್ಟು ದೊಡ್ಡ ಮಟ್ಟದಲ್ಲಿ ಶೃಂಗೇರಿಯಿಂದ ಕಿಷ್ಕಿಂದವರೆಗೆ ಪಾದಯಾತ್ರೆ ಮಾಡಿದ್ದೀರಿ. ನಿಮ್ಮಂತ ಮಹನೀಯರು ಇರೋ ಕಾರಣನೇ ಇವತ್ತು ನಮ್ಮ ಈ ಭರತ ಭೂಮಿ ಇವತ್ತು ನಾವೆಲ್ಲರೂ ಕೂಡ ಸುರಕ್ಷಿತವಾಗಿದ್ದೀವಿ ಅಂತಂದ್ರೆ ತಾವು ಮಾಡ್ತಾ ಇರುವಂತ ಒಳ್ಳೆ ಯೋಚನೆಗಳು, ನದಿ ರಕ್ಷಣೆಗೆ ತಾವು ಮುಂದಾಗಿರುವಂತ ಒಂದು ವಿಚಾರಗಳನ್ನ ತಾವೇನ್ ಮಾಡ್ತಾ ಇದ್ದೀರಲ್ಲ, ಅದೇ ನಮ್ ಸೌಭಾಗ್ಯ, ಅದೇ ನಮಗೆ ರಕ್ಷಣೆ ಅನ್ನೋಂತ ಮಾತನ್ನ ಹೇಳ್ತಾ ನಿಮ್ಮೊಂದಿಗೆ ನಾವು ಯಾವುದೇ ಒಂದು ಕಾರ್ಯಕ್ರಮ ಇದ್ರೂ ಕೂಡ ತಾವೇನ್ ಜವಾಬ್ದಾರಿ ಕೊಡ್ತೀರ ಆ ಜವಾಬ್ದಾರಿಯನ್ನ ನಾವು ನಿಭಾಯಿಸ್ತೀವಂತ ಮಾತು ಕೊಡ್ತಾ ನಾನು 2 ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ತುಂಗಭದ್ರಾ ಮಾತಿಗೆ ಜಯವಾಗಲಿ. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.